ಸ್ನೇಹಿತರೆ, ನೀವು ಕರ್ನಾಟಕದಲ್ಲಿದ್ದು ಬೆಂಗಳೂರನ್ನು ಕಟ್ಟಿದವರ ಬಗ್ಗೆ ತಿಳಿಯಲೇಬೇಕು. ಇವತ್ತೊಂದು ಬೆಂಗಳೂರು ದೊಡ್ಡ ನಗರವಾಗಲು ಇವರೇ ಕಾರಣ. ಲಕ್ಷಾಂತರ ಜನರಿಗೆ ದಾರಿ ಮಾಡಿಕೊಟ್ಟಂತಹ ಬೆಂಗಳೂರಿನ ನಗರವನ್ನು ಕಟ್ಟಿದ ವ್ಯಕ್ತಿ ಯಾರು ಗೊತ್ತಾ? ಒಂದು ಕನಸು, ಒಂದು ಕೋಟೆ, ಒಂದು ನಗರ. ಹೇಗೆ ಹುಟ್ಟಿತು ಬೆಂಗಳೂರು? ನಮ್ಮ ಕರ್ನಾಟಕದ ಹೆಮ್ಮೆ ಬೆಂಗಳೂರು ನಗರದ ನಿರ್ಮಾಪಕ ನಾಡಪ್ರಭು ಕೆಂಪೇಗೌಡನವರ ಕಥೆ ಇದು. ಸುಮಾರು 1513ರಲ್ಲಿ ಜನಿಸಿದ ಇವರು ಒಬ್ಬ ಶೂರ ನಾಯಕ ಮಾತ್ರವಲ್ಲ, ಒಬ್ಬ ಮಹಾನ್ ಆಡಳಿತಗಾರ ಕೂಡ ಆಗಿದ್ದ. 1537ರಲ್ಲಿ ಒಂದು ನಗರವನ್ನು ಕಟ್ಟಲು ನಿರ್ಧರಿಸಿದ ಕೆಂಪೇಗೌಡರು ಮೊದಲಿಗೆ ಚಿಕ್ಕ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡರು. ಆ ನಂತರ ಆ ಗ್ರಾಮವೇ ಇಂದು ನಮ್ಮ ಬೆಂಗಳೂರು ಆಗಿದೆ. ಅವರು ಮೊದಲಿಗೆ ಒಂದು ದೊಡ್ಡ ಕೋಟೆ ಕಟ್ಟಿಸಿದರು ಮತ್ತು ಆ ಕೋಟೆಯ ಸುತ್ತಮುತ್ತ ದೇವಾಲಯಗಳು, ಬಜಾರ್ ಮತ್ತು ಕೆರೆಗಳನ್ನು ನಿರ್ಮಿಸಿದರು. ಬೆಂಗಳೂರು ನಗರ ಚೆನ್ನಾಗಿ ಬೆಳೆಯಬೇಕೆಂದು 4 ಗೋಪುರಗಳನ್ನು ನಿರ್ಮಿಸಿದರು. ಅವು ನಗರದ ಗಡಿಗಳನ್ನು ಸೂಚಿಸಿ ಮತ್ತು ನಗರದ ಇತಿಹಾಸವನ್ನು ನೆನಪಿಸುತ್ತವೆ. ಕೆಂಪೇಗೌಡರು ಒಂದು ನಗರವನ್ನು ಕಟ್ಟಿದ್ದಲ್ಲದೆ ಒಬ್ಬ ಶಕ್ತಿಶಾಲಿ ನಾಯಕ ಕೂಡ ಆಗಿದ್ದರು. ಇವರು ಕೃಷ್ಣದೇವರಾಯರ ಆಡಳಿತದಲ್ಲಿ ಒಬ್ಬ ನಾಯಕನಾಗಿ ಸೇವೆ ಸಲ್ಲಿಸಿದಲ್ಲದೆ ಹಲವಾರು ಕೆರೆ ಮತ್ತು ದೇವಾಲಯಗಳನ್ನು ನಿರ್ಮಿಸಿದರು. ಇವರ ಆಡಳಿತದಿಂದ ಜನರಿಗೆ ಉತ್ತಮ ಜೀವನ ನೀಡಿ ಬೆಂಗಳೂರನ್ನ ಒಂದು ಸುಂದರ ಮತ್ತು ಸಮೃದ್ಧ ನಗರವನ್ನಾಗಿ ಮಾಡಿದರು. ಕೆಂಪೇಗೌಡರು ಹಾಕಿದ ಅಡಿಪಾಯದಿಂದ ಭಾರತದ ಪ್ರಮುಖ ನಗರಗಳಲ್ಲಿ ಬೆಂಗಳೂರು ಕೂಡ ಒಂದಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ IT ಕಂಪನಿಯ ಕೇಂದ್ರವಾಗಿಯೂ ಪ್ರಸಿದ್ಧಿಯಾಗಿದೆ. ಇದಕ್ಕೆ ಕಾರಣ ಕೆಂಪೇಗೌಡನವರ ಒಳ್ಳೆಯ ಆಡಳಿತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ನಿಮ್ದು ಯಾವ ಊರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.